ನನಗೆ ಒಂದು ಖುಷಿ ತಂದಿದೆ. ಜನಗಳು ನಾನು ಚುನಾವಣೆ ಸ್ಪರ್ಧೆ ಮಾಡಬಾರ್ದು ಅಂತ ಇದ್ರೂ ಸಹ ಕೊನೆಯ ಸಮಯದಲ್ಲಿ ನೀವು ಬರಲೇಬೇಕು ಅಂತೇಳಿ ಎಲ್ಲ ವರ್ಗದ ಜನ, ಎಲ್ಲ ಪಕ್ಷದ ಜನ, ಎಲ್ಲ ಆತ್ಮೀಯರು ನನಗೆ ಒತ್ತಾಯ ಮಾಡಿ ನಾನು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಗೆಲ್ಲಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಜೀವಂತವಾಗಿರೋವರಿಗೂ ಅವರಿಗೆ ನಾನು ಸೇವಕನಾಗಿ ಅವರಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಉಸಿರಿರೋವರಿಗೂ ಅಭಿವೃದ್ಧಿ ಕೆಲಸ ಆ ಒಂದು ಗ್ರಾಮದಲ್ಲಿ ನಂದು ಒಂದೇ ವಾರ್ಡು ಅಂತಲ್ಲ, ಈಗ ಬಸವೇಶ್ವರ ನಗರ ಕೊಟ್ಟಿದ್ದಾರೆ, ಬರೀ ಒಂದೇ ವಾರ್ಡ್ ಅಲ್ಲ, ನಾನು 19 ವಾರ್ಡ್ಗೂ ಸದಸ್ಯನೇ, ನಾನು 19 ವಾರ್ಡ್ಗೂ ಅಧ್ಯಕ್ಷನೇ. ಆ ಥರ ಮಾನ್ಯತೆ ನನಗೆ ಅಲ್ಲಿ ಸಿಗುತ್ತೆ. ನಮ್ಮ ಒಂದು ಗುಂಪಲ್ಲಿ ಯಾರೇ ಅಧ್ಯಕ್ಷ ಆಗ್ಬೋದು, ಯಾರೇ ಉಪಾಧ್ಯಕ್ಷ ಆಗ್ಬೋದು. ಆ ದೃಷ್ಟಿಯಿಂದ ಜನಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ಜೀವ ಇರೋವರಿಗೂ ನಿಮ್ಗೇನು ಒಳ್ಳೇದೇನು ಆಗಬೇಕು ನಿಮ್ಮ ವಾರ್ಡ್ನಲ್ಲಿ, ಅಥವಾ ನಮ್ಮ ಕಷ್ಟ ಸುಖಗಳು ಅಥವಾ ತೊಂದರೆಗಳು ಅಧಿಕಾರಿಗಳಿಂದ, ಸರ್ಕಾರದಿಂದ ಏನೇ ಸಹಕಾರ ಆಗಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಅವರಿಗೆ ಮಾಡಿ ತೋರಿಸೋಣ ಅನ್ನೋ ಒಂದು ಆಸೆ ನಾನು ಇಟ್ಕೊಂಡು ಜನಗಳ ಮುಂದೆ. ನಮಸ್ಕಾರ, ನಮ್ಮ ಬೈಲಾಂಜನಪ್ಪ ಅಂತ. ಪಕ್ಕದ ಒಂದು ವೀರಾಪುರ ಗ್ರಾಮದಿಂದ ಈ ಭಾಷೆ ಟಳ್ಳಿಗೆ ಬಂದು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಸಮಾಜ ಸೇವೆಯನ್ನು ತೋರಿಸ್ಕೊಂಡಾಗ ಆ ಭಾಗದಿಂದನೂ ನಾವು ಅವತ್ತಿಂದನೂ ಸಮಾಜ ಸೇವೆನಲ್ಲೇ ಬಂದಿದ್ದೀವಿ. ಹಾಗೆ ಇಲ್ಲಿ ಬಂದ ಮೇಲೆ ಒಂದು ಸ್ಥಾನಮಾನ ಸಿಗಬೇಕಾದ್ರೆ ಒಂದು ಕೃಷ್ಣಪ್ಪಣ್ಣರಂತ ಒಂದು ದೊಡ್ಡ ದೈತ್ಯಾಕಾರದ ಒಂದು ಪ್ರತಿಭೆ ನಮಗೆ ಕಾಣಿಸ್ತು. ಅವ್ರ ನೆರಳಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಬಂದಾಗ ಅವ್ರ ಜೊತೆಲಿ ನನ್ನ ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದೆ. ಇಲ್ಲಿ ಬಂದ ಮೇಲೆ ಶಾಲೆಯಲ್ಲೇ ಅಣ್ಣವರು ಉತ್ತಮ ಮಟ್ಟದ ಒಂದು ಕಾರ್ಯವೈಖರಿ ನಾನು ನೋಡಿ ಕೃಷ್ಣಪ್ಪಣ್ಣವರು ಮತ್ತು ಮುಂಡಾಜಪ್ಪ ಅವರು ಅಂತ ಹೇಳ್ಬಿಟ್ಟು ನಮಗೆ ಭಾರಿ ಇರುಕರವರು, ಗ್ರಾಮದ ವಿಚಾರವಾಗಿ ತುಂಬ ಆಸಕ್ತಿ ಹೊಂದಿರೋರು. ಅವರು ನಮ್ಮನ್ನ ಒಂದು ಭಾಗದಲ್ಲಿ SMC ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಸಮಾಜಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಬೇಕು, ನೀವು ಸ್ವಲ್ಪ ಉತ್ಸುಕರಾಗಿದ್ದಾರೆ ಬನ್ನಿ ಅಂತ ಕೇಳಿ ಏಕಾಏಕಿ ಯಾರೂ ಕಾಂಪಿಟೇಷನ್ ಇಲ್ದಿರೋ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟರು. ಅದನ್ನ ಹಿರಿಯವರ ಆಶೀರ್ವಾದದಿಂದ ನಾನು ಮುಂದುವರ್ಸ್ಕೊಂತ ಬಂದೆ. ಅದು ಇವತ್ತು ನನಗೆ ಈ ಮಟ್ಟಕ್ಕೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಒಂದು ಹೇಳ್ಬೇಕಾದ್ರೆ ಅಣ್ಣವ್ರ ವಿಚಾರವಾಗಿ ಈ ಭಾಗದಲ್ಲಿ ನೀವೇ ಹೇಳಿದ್ರೆ ರಾಜಕೀಯ ಭೀಷ್ಮ ಅಂತಲ್ಲ, ಅಲ್ಲಿ ಇದು ಭಾಷೆಟಳ್ಳಿ ಪಟ್ಟಣ ಪಂಚಾಯತಿಯ ಭೀಷ್ಮ. ಇವಾಗ ಹಿಂದೆ ಗ್ರಾಮ ಪಂಚಾಯತಿಯ ಭೀಷ್ಮ ಆಗಿದ್ರು, ಇವಾಗ ಪಟ್ಟಣ ಪಂಚಾಯತಿ ಭೀಷ್ಮ ಆಗಿದ್ದಾರೆ. ಹಾಗಾಗಿ ಏನೊಂದು ಹೇಳಿದ್ರೆ ನೀವು ಏನೇನೋ ಕ್ವಶನ್ ಕೇಳಿದ್ರು ಖಂಡಿತ ಅದೆಲ್ಲ ನಿರಾಳವಾಗಿ ಅಣ್ಣವರು ಉತ್ತರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದರೂ ಸಹ ನಾವು ಅವ್ರ ನೆಳಲ್ಲಿ ತುಂಬಾ ನಾನು ಕಲ್ತಿರ್ಬೇಕಾದ್ರೆ ಇವತ್ತೊಂದು ಈ ಮಟ್ಟದಲ್ಲಿ ಚುನಾವಣೆ ಬಂತು. ಎಷ್ಟೋ ಭಾಗದಲ್ಲಿ ಬದಲಾವಣೆಗಳಾಗಿ ಒಂದು ವಾರ್ಡನ್ನ ಅಣ್ಣವ್ರಿಗೆ ಕೊಟ್ಟರು, ಹೊಸ ವಾರ್ಡು ಹೇಳಿದ್ರು. ಅವತ್ತಿಂದನೂ ಹಳೆ ವಾರ್ಡಲ್ಲಿ ಕೆಲಸ ಮಾಡಿದ್ವಿ, ಇವತ್ತು ಹೊಸ ವಾರ್ಡ್ ಸಿಕ್ತು, ಇನ್ನೊಂದು ಉತ್ತಮವಾದ ಜನಗಳು ನನಗೆ ಸೇವೆ ಮಾಡೋಕೆ ಅವಕಾಶ ಸಿಕ್ತು ಅಂತ ಕೇಳಿದ್ರು. ಅದೊಂದು ಒಳ್ಳೆಯದು. ಜೊತೆಗೆ ಇವ್ರ ವಿಚಾರವಾಗಿ ನಾನು ಎಲ್ಲೇ ಹೋದ್ರು ಅಣ್ಣವ್ರ ಜೊತೆಗೆ ಹೋಗ್ತೀನಿ, ನಾನು ವೈಯಕ್ತಿಕ ಹೋದ್ರು ಓಟ್ ಕೇಳಕ್ ಹೋಗ್ತೀವಿ. ನಮ್ಮ ಕೃಷ್ಣಪ್ಪಣ್ಣವರು ಈ ಗ್ರಾಮದ ಒಂದು ಹಿತೈಷಿಗಳು ಶತಪ್ರಿಯಿಂದ ಕೆಲಸ ಮಾಡೋದು ನೋಟ್ ಕೇಳಕ್ ಹೋದಾಗ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ಸತ್ಯವಾಗಿ ಇಡೀ ಗ್ರಾಮಕ್ಕೆ ಪಕ್ಷಾತೀತವಾಗಿ ಜಾತಿವಾದಿಗಳು ಬಿಟ್ಟು ಎಲ್ಲ ಒಂದು ಸಂಘಟನೆ, ಆಮೇಲೆ ಭಾಷಾವಾರಿಕರು ಎಲ್ಲ ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಪರಿಚಯ ಆಗಿರುತ್ತಂತ ಒಬ್ಬ ವ್ಯಕ್ತಿ ಅಂದ್ರೆ ಅಣ್ಣ ಕೃಷ್ಣಪ್ಪಣ್ಣರು ಅಂದ್ರೆ ಯಾವುದೇ ಅದಕ್ಕೂ ಮಾತಾಡ್ಬೇಡಣ್ಣ, ವಿಚಾರ ಎಲ್ಲ ನನ್ನ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ ಹೊರತು ಬೇರೆ ನೆಗೆಟಿವ್ ಥಿಂಗ್ಸ್ ಯಾವ್ದು ಕೇಳ್ದಂಗೆ ಇಡೀ ನಾನೆಲ್ಲ ನೀವೆಲ್ಲೇ ಹೋಗಿ ಕೇಳಿದ್ರು ನಮ್ಮ ಗ್ರಾಮದ ಒಂದು 19 ವಾರ್ಡ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಗ್ರಾಮದಲ್ಲೂ ಕೃಷ್ಣಪ್ಪಣ್ಣವ್ರಿಗೆ ಕಾಂಪಿಟೇಟರ್ ಇಲ್ದಿದ್ದಂಗೆ ಏನು ಬೇಡ, ಅವ್ರ ವಿಶ್ವಾಸವನ್ನು ಸಾಕು ಅನ್ನೋದು ವಿಚಾರನೇ ಬಂದಿದೆ. ಅದರಲ್ಲಿ ಬೇರೆ ಮಾತಿಲ್ಲ, ನೀವು ಪರಿಗಣಿಸಬಹುದು. ಎರಡನೇದಾಗಿ ಸೇವೆನಲ್ಲಿ ಮುಡುಪಾಗಿಟ್ಟಿರ್ಬೇಕಾದ್ರೆ ಇಡೀ 45-50 ವರ್ಷದಲ್ಲಿ ಒಂದು ಯಾವುದೇ ಅಂದ್ರೆ ತನ್ನ ಮನೆ ಸ್ವಂತ ಕೆಲಸಗಳು ಇಲ್ದಿದ್ರು ಸಹ ಬಿಟ್ಟು ಒಂದು ಸಮಾಜಕ್ಕೆ ಹೋಗಿ ಬೆಳಿಗ್ಗೆ ಆದ್ರೆ ಖಂಡಿತ ಸತ್ಯ ಯಾರು ಬೇಕಾದ್ರೆ ಇಲ್ಲ ಬೇಕಾದ್ರೆ ಕೇಳಿ ಒಂದೇನಾದ್ರು ಚರಂಡಿ ವ್ಯವಸ್ಥೆ ಮನೆ ಹತ್ರ ತಪ್ಪಾಗಿದೆ ಅಂತ ಮನೆ ಹತ್ರ ಬಂದ್ರು ಹಾಗೇ ಅಧಿಕಾರಿಗಳ ಹತ್ರ ಹೋಗಿ ಏನೋ ನಮ್ಮ ಸಂಬಂಧಪಟ್ಟ ಗ್ರಾಮದ ವ್ಯಕ್ತಿ ಮತ್ತೆ ಒಂದು ಸಮಸ್ಯೆ ಇದೆ, ಹಾಗಾಗಿ ಪಕ್ಕದಲ್ಲಿ ಒಂದು ದೇವಸ್ಥಾನದ ಕೆಲಸ ಇರ್ಬೋದು, ಶಾಲೆ ಕೆಲಸ ಇರ್ಬೋದು, ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ನಮ್ಮೂರು ಸದ್ದು ಮಾಡಿರೋದು ಅನೇಕ ರೂಪಗಳಿದೆ. ನಾನು ಒಂದೊಂದು ಹೇಳೋಕೋರೆ ಸಮಯ ಸಾಕಾಗಲ್ಲ, ಅದು ಹೇಳಕ್ ಕೂಡ ಆಗಲ್ಲ. ಅಷ್ಟು ಇತಿಹಾಸ ಬೆಳೆಸಿರೋಂಥ ವ್ಯಕ್ತಿ ನಮ್ಮ ಭಾಷೆ ಪಟ್ಟಣ ಪಂಚಾಯತಿ ಒಬ್ಬ ಏಕೈಕ ವ್ಯಕ್ತಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದು ಬಿ ಕೃಷ್ಣಪ್ಪಣ್ಣನವರು. ಅವ್ರ ನೆರಳಲ್ಲಿ ನಾನೂ ಬೆಳೆದೀನಿ, ನನ್ನಂತ ಸಾವಿರಾರು ವ್ಯಕ್ತಿಗಳು ಬೆಳೆದಂತ ಉದಾಹರಣೆ ನನಗೆ ಹೇಳಕ್ ಸಂತೋಷ ಪಡ್ತಾ ಇದ್ದೀನಿ. ಇಷ್ಟು ಮುದ್ಕ ಮಾಡಿ ಅಣ್ಣವ್ರು ಎಲ್ಲೇ ಇದ್ರು ಸಹ ಖಂಡಿತವಾಗಿ ಗೆಲ್ತೀವಿ ಅನ್ನೋ ಆಶೀರ್ವಾದ ಜನ ಕೊಡ್ತಾ ಇದ್ದಾರೆ. ಹಾಗೆ ಆನೆಸ್ಟ್ ಆಗಿ ಇನ್ನೊಂದು ಕೇಳ್ತಾ ಇದ್ದೀನಿ, ಇನ್ನೂ ಬಹುಮತಲ್ಲಿ ಕೊಟ್ಟು ಯಾವುದೇ ರೀತಿ ಆತಂಕ ಪಡೆದಂಗೆ ಅಣ್ಣನ ಸ್ಥಾನಮಾನನ ಪ್ರತಿಯೊಬ್ರು ಏನು ಆರಾಧಿಸ್ತಾರೋ ಆ ಮಟ್ಟಕ್ಕೆ ತಗೊಂಡೋಗ ಎಲ್ಲರೂ ದಯವಿಟ್ಟು ಒಂದೊಂದು ಮತನ ಅಮೂಲ್ಯವಾಗಿ ಅಣ್ಣನ ಕೊಟ್ಟು ಹೆಚ್ಚಿನ ಮತಗಳಿಂದ ಜಯಿಸಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.